ಸೊ ಇನ್ನು ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ನಾವು ಬಿಫೋರ್ ಏನು ಸ್ಟಡಿ ಮಾಡಿದ್ವಿ. ಸೊ ದೆರ್ ಆರ್ ಮೇಜರ್ಲಿ 3 ಟೈಪ್ ಆಫ್ ಕ್ಲಾಸಿಫಿಕೇಶನ್ಸ್ ಅಬ್ಸರ್ವ್ ಮಾಡ್ತೀವಲ್ವಾ. ಸೊ ಯಾವ್ದು ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್ ಅಂಡ್ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂಡ್ ಅನದರ್ ಒನ್ ಇಸ್ ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ಸ್ ಅಂತೇಳಿ 3 ಟೈಪ್ ಆಫ್ ಕ್ಲಾಸಿಫಿಕೇಶನ್ಸ್ ಅಬ್ಸರ್ವ್ ಮಾಡ್ತೀವಿ. ಸೊ ಅಂಡ್ ದ ಬೇಸಿಸ್ ಆಫ್ ನ್ಯಾಚುರಲ್ ಕ್ಲಾಸಿಫಿಕೇಶನ್. ಸೊ ನ್ಯಾಚುರಲ್ ಕ್ಲಾಸಿಫಿಕೇಶನ್ಸ್ ಅಂತಂದ್ರೆ ಏನು, ಈ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ಸ್ ಯಾಕೆ ಮಾಡಿದ್ದಾರೆ, ಆನ್ ವಾಟ್ ಬೇಸಿಸ್ ದ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಹ್ಯಾಸ್ ರೆಫರ್ಡ್. ಸೊ ಹಿಯರ್ these are the based on the natural affinities among the organisms. So naturally by birth ಏನಾಗಿದೆ, ನ್ಯಾಚುರಲಿ ಪ್ಲಾಂಟ್ಸ್ ಅಲ್ಲಿ ಏನನ್ನ ಅಫಿನಿಟೀಸ್ ಅಬ್ಸರ್ವ್ ಮಾಡ್ತಾ ಹೋಗ್ತೀವಲ್ಲ, ಸೊ ಅದನ್ನೆಲ್ಲ ನಾವೇನ್ ಮಾಡ್ತೀವಿ, ಸೊ ನ್ಯಾಚುರಲ್ ಅಫಿನಿಟೀಸ್ ಅಂತ ಹೇಳ್ತಾ ಹೋಗ್ತೀವಿ. ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಇಫ್ considered as external features and internal features. So on what basis ನಾವು ಇದನ್ನ ರೆಫರ್ ಮಾಡ್ತೀವಿ ಅಂತಂದ್ರೆ, considered as external features and then internal features. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತೀವಲ್ಲ, ಸೊ ಎಕ್ಸ್ಟರ್ನಲ್ ಫ್ಯೂಚರ್ಸ್ ಅಂಡ್ ದ ಇಂಟರ್ನಲ್ ಫ್ಯೂಚರ್ಸ್ ಆಫ್ ಅ ಮಾರ್ಫಾಲಜಿ. ಸೊ ಈ ಮಾರ್ಫಾಲಜಿ ಮಟ್ಟ ಅಂಡ್ ದೆನ್ ದ ಅಲ್ಟ್ರಾ ಸ್ಟ್ರಕ್ಚರ್ ಆಫ್ ಅನಾಟಮಿ ಆಫ್ ಎಂಬ್ರಿಯಾಲಜಿ. ಸೊ anatomy means ಸೊ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಅ ಸೆಲ್ಯುಲರ್ ಆರ್ಗಾನಿಸಮ್ಸ್ ಪ್ಲಾಂಟ್ಸ್ ಇಂದ ಇಂಟರ್ನಲ್ ಸ್ಟ್ರಕ್ಚರ್ಸ್ ನ ಸ್ಟಡಿ ಮಾಡೋದಕ್ಕೆ ಅನಾಟಮಿ ಅಂತ ಕರಿತೀವಿ. ಅಂಡ್ ದೆನ್ ಮಾರ್ಫಾಲಜಿ ಅಂತಂದ್ರೆ ಎಕ್ಸ್ಟರ್ನಲ್ ಸರ್ಫೇಸ್ ನಾವು ಸ್ಟಡಿ ಮಾಡೋದಕ್ಕೆ ಮಾರ್ಫಾಲಜಿ ಅಂತ ಕರಿತೀವಿ. ಸೊ ಹೌದಲ್ವಾ. ಸೊ ಇಟ್ಸ್ ಕನ್ಸಿಡರ್ ನ್ಯಾಚುರಲ್ ಸಿಸ್ಟಮ್ ಅಲ್ಲಿ ನಾವು ಇಂಟರ್ನಲ್ ಸ್ಟ್ರಕ್ಚರ್ಸ್ ಅಂಡ್ ಎಂಬ್ರಿಯಾಲಜಿ, ಎಂಬ್ರಿಯೋ ಯಾವ ರೀತಿ ಡೆವಲಪ್ಮೆಂಟ್ ಎಲ್ಲ ಇರುತ್ತೆ, ಸೊ ಹೆಂಗೆ ಎಂಬ್ರಿಯೋನಲ್ ಆಕ್ಸಿಸ್ ಡೆವಲಪ್ಮೆಂಟ್ ಆಗುತ್ತೆ. ಅಂಡ್ ಅಲ್ಟ್ರಾ ಸ್ಟ್ರಕ್ಚರ್. ಸೊ ಅಲ್ಟ್ರಾ ಸ್ಟ್ರಕ್ಚರ್ ಅಂತಂದ್ರೆ ಸೊ ಇನ್ ಟಿಶ್ಯೂಸ್ ಎಲ್ಲ ಅರೇಂಜ್ಮೆಂಟ್ ಆಫ್ ಟಿಶ್ಯೂಸ್, ಸೆಲ್ಯುಲರ್ ಲೆವೆಲ್, ಸೆಲ್ಯುಲರ್ ಆರ್ಗನೈಸೇಷನ್ ಲೆವೆಲ್. ಸೊ ಆ ರೀತಿ ನಾವೇನ್ ಮಾಡ್ತೀವಿ, ಅಬ್ಸರ್ವೇಷನ್ ಮಾಡ್ತಾ ಹೋಗ್ತೀವಿ. ಸೊ ಹಿಯರ್ ದ ಎಕ್ಸ್ಟರ್ನಲ್ ಸರ್ಫೇಸ್ ಅಂಡ್ ಇಂಟರ್ನಲ್ ಸರ್ಫೇಸ್ ಕ್ಯಾನ್ ಬಿ ಅಬ್ಸರ್ವ್ಡ್ ಥ್ರೂ ದ ಯಾವುದು ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಸೊ ಎಕ್ಸ್ಟರ್ನಲ್ ಮತ್ತೆ ನಮ್ಗೆ ಇಂಟರ್ನಲ್ ಎರಡನ್ನೂ ನಾವು ಏನ್ ಮಾಡ್ತೀವಿ ಬೇಸಿಕಲಿ. ಸೊ ಪ್ಲಾಂಟ್ಸ್ ಅಲ್ಲಿ ಒಂದು ಜೆನೆಟಿಕ್ ಕೇಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಲ್ವಾ, ಹೌದಲ್ವಾ. ಸೊ ಏನಾಗುತ್ತೆ, ಅದು ನಾವು ಮಾಡಿಫೈಡ್ ಮಾಡಕ್ ಬರೋದಿಲ್ಲ. ಸೊ ನಾವು ಹೋಗಿ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಎಕ್ಸ್ಟರ್ನಲ್ ಸರ್ಫೇಸ್ ಅಲ್ಲಿ ಏನೋ ಒಂದು ನಾವು ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೋದು. ಬಟ್ ಏನಾಗುತ್ತೆ, ಈ ಇಂಟರ್ನಲ್ ಸರ್ಫೇಸ್ ಅಲ್ಲಿ ಅಂದ್ರೆ ಅನಾಟಮಿ ಒಳಗಡೆ ಸೆಕ್ಷನ್ ಹಂಗೆ ಹೋದ್ರೆ ವ್ಯಾಸ್ಕ್ಯುಲರ್ ಬಂಡಲ್ಸ್, ಅರೇಂಜ್ಮೆಂಟ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ಸ್, ಕೇಂಬಿಯಂ ರಿಂಗು, ಝೈಲಮು, ಫ್ಲೋಯಮ್ಸು, ಕಾರ್ಟಿಕ್ ಮಸಲ್ಸ್, ಇದೆಲ್ಲ ಇರುತ್ತಲ್ಲ, ಇದು ನ್ಯಾಚುರಲಿ ಬಂದಿರತಕ್ಕಂಥದ್ದು, ಏನು ಬಿಲ್ಡ್ ಆಗಿರ್ತಕ್ಕಂಥದ್ದು ಪ್ಲಾಂಟ್ಸ್ ಅಲ್ಲಿ ಇಂಪ್ಲಾಂಟೇಶನ್ಸ್ ಆಗಿದ್ದು. ಸೊ ಅದನ್ನ ನಾವೇನಾದ್ರು ಆರ್ಟಿಫಿಷಿಯಲಿ ಎಕ್ಸ್ಚೇಂಜ್ ಮಾಡೋಕ್ಕಾಗುತ್ತಾ? ದೇರ್ ಇಸ್ ನೋ ವೇ ಅಲ್ವಾ. ಸೊ ಆ ರೀತಿ ಯಾವುದೇ ಚೇಂಜಸ್ ಮಾಡೋದಕ್ಕೆ ಬರಲ್ಲ. ಅಂಡ್ ದೆನ್ ಫೈಟೋಕೆಮಿಸ್ಟ್ರಿ, ಫಾರ್ ಎಕ್ಸಾಂಪಲ್ ಕ್ಲಾಸಿಫಿಕೇಶನ್ ಫಾರ್ ದ ಫ್ಲವರಿಂಗ್ ಪ್ಲಾಂಟ್ಸ್ ಗಿವನ್ ಬೈ ದ ಜಾರ್ಜ್ ಬೆಂಥಮ್ ಅಂಡ್ ಜೋಸೆಫ್ ಡೆಲ್ಟನ್ ಹುಕ್ಕರ್. ಸೊ ಯಾವ ರೀತಿ ಇದಕ್ಕೆ ನಾವು ಕ್ಲಾಸಿಫಿಕೇಶನ್ ಮಾಡಿದ್ರು ಅಂತಂದ್ರೆ, ಜಾರ್ಜ್ ಬೆಂಥಮ್ ಅಂತಕ್ಕಂಥವ್ರು ಅಂಡ್ ಜೋಸೆಫ್ ಡೆಲ್ಟನ್ ಹುಕ್ ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ಕ್ಲಾಸಿಫಿಕೇಶನ್ಸ್ ನ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ಮೇಜರ್ ಆಗಿ. ಸೊ ಹಿ ಇಸ್ ದ ಒನ್ ಜಾರ್ಜ್ ಬೆಂಥಮ್ ಅಂಡ್ ಹಿ ಇಸ್ ದ ಒನ್ who gives the natural system of classification, Joseph Dalton Hooker. So this is the morphological appearance of a plant alva. So this is the morphological appearance of a flowers, and here the anatomy outermost innermost layer na ನಾವು ಏನ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಯಾವುದೇ ರೀತಿಯಾದಂತ ಚೇಂಜಸ್ ನಾವು ಮಾಡಬೇಕು ಅಂತಂದ್ರೆ ಏನಾಗುತ್ತೆ, ಆಗುತ್ತಾ? ಇಸ್ ಇಟ್ ಪಾಸಿಬಲ್? ಸೊ ದೀಸ್ ಆರ್ ಏನು ನ್ಯಾಚುರಲಿ ಫಾರ್ಮ್ ಆಗಿರ್ತಕ್ಕಂಥದ್ದು, ಹೌದಲ್ವಾ. ಸೊ ಇಲ್ಲಿ ನಾವು ಯಾವುದೇ ತರದ ಚೇಂಜಸ್ ನ ಮಾಡೋದಕ್ಕೆ ಬರಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಏನು ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ಸ್ ಅಂತ ಹೇಳ್ತೀವಿ. ಅಂಡ್ ದೆನ್ ಫೈಲೋಜೆನೆಟಿಕ್. ಸೊ ಫೈಲೋಜೆನೆಟಿಕ್ ಟ್ರೀ ಅಂತ ನಾವು ಏನ್ ಮಾಡ್ತೀವಿ, ಇಲ್ಲಿ ಫೈಲೋಜೆನೆಟಿಕ್ ಆಫ್ ಕ್ಲಾಸಿಫಿಕೇಶನ್. ಸೊ ಇದನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ, ಟು ಐಡೆಂಟಿಫೈ ದ ಏಜ್ ಆಫ್ ದಿ ಪ್ಲಾಂಟ್ಸ್. ಸೊ ಫೈಲೋಜೆನೆಟಿಕ್ ಅಲ್ಲಿ ನಾವು ಏಜ್ ಆಫ್ ದಿ ಪ್ಲಾಂಟ್ಸ್ ನ ನಾವು ಐಡೆಂಟಿಫಿಕೇಶನ್ ಮಾಡ್ತಾ ಹೋಗ್ತೀವಿ. These are on the basis of evolutionary relationship. So ಯಾವ ಬೇಸಿಸ್ ಮೇಲೆ ನಾವು ಫೈಲೋಜೆನೆಟಿಕ್ ಟ್ರೀ ನ ಹೇಳ್ತೀವಿ ಅಂತಂದ್ರೆ, on the basis of evolutionary relationship among the organisms. So this assumes that organisms in the same taxa have a common ancestor. ಸೊ ಏನಾಗಿರುತ್ತೆ, ಇದನ್ನ ಎವಲ್ಯೂಷನರಿ ಆಸ್ಪೆಕ್ಟ್ಸ್ ಅಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಲೈಕ್ ಎವಲ್ಯೂಷನ್ ಆಫ್ ಮ್ಯಾನ್ ಯಾವ್ದ್ರಿಂದ ಆಗಿದ್ದು? ಮಂಕಿ ಆರ್ ಚಿಂಪಾಂಜಿ ಅಂತ ಹೇಳ್ತೀವಲ್ಲ. ಸೊ ನಾವು ಎವಲ್ಯೂಷನ್ ಆಗಿದೆ. ಸೊ ಎವಲ್ಯೂಷನ್ ಅಂತಂದ್ರೆ ಏನಾಗುತ್ತೆ, ಮಿಲಿಯನ್ಸ್ ಆಫ್ ಇಯರ್ಸ್ ಟರ್ಮ್ ತಗೊಂತಾ ಹೋಗುತ್ತೆ, ಏನಾಗುತ್ತೆ ಎವಲ್ಯೂಷನ್ಸ್ ಆಗ್ತಾ ಹೋಗುತ್ತೆ. ಅಂಡ್ ದ ಸೇಮ್ ಆನ್ಸಿಸ್ಟರ್ ಇಂದ ಏನಾಗುತ್ತೆ, ಎವಾಲ್ವ್ಡ್ ಆಗ್ತಾ ಬರುತ್ತೆ, ಹೌದಲ್ವಾ. ಸೊ ಡಿಫ್ರೆಂಟ್ ಸ್ಪೀಶೀಸ್ ಇಂದ ನಮಗೆ ಎವಲ್ಯೂಷನ್ ಆಗಲ್ಲ. ಸೊ ಅದೇ ರೀತಿಯಲ್ಲಿ ಒಂದು ಇಲ್ಲಿ ಫೈಲೋಜೆನೆಟಿಕ್ ಅಂತಂದ್ರೆ ಏನು ಅಂತಂದ್ರೆ, ಆಫ್ಟರ್ ಏನಾಗುತ್ತೆ ಇಲ್ಲಿ 12 years and 12 to 16 million years ago ದ ಸೇಮ್ ಏನಾಗಿದೆ ಬ್ರಾಂಚಸ್ ನ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ.
ಹೌದಲ್ವಾ? ಸೊ ಇಲ್ಲಿ ಕಾಮನ್ ಆನ್ಸಿಸ್ಟರ್ ಸೇಮ್ ಇದೆ, ಹೌದಲ್ವಾ? ಸೊ ಆನ್ಸಿಸ್ಟರ್ ಸೇಮ್ ಇದೆ ಅಬೌಟ್ ಏನು 4 to 6 million years ago. ಸೊ ಅವಾಗಿದ್ದ ಆನ್ಸಿಸ್ಟರ್ ಇಂದನೇ ನಾವೇನ್ ಮಾಡ್ತೀವಿ, ಬ್ರಾಂಚಿಂಗ್ಸ್ ನ ಅಬ್ಸರ್ವ್ ಮಾಡ್ತಾ ಬಂದಿದ್ವಿ. ಸೊ ಇಲ್ಲಿ ಯಾವುದೇ ರೀತಿಯಾದಂತ ಆನ್ಸಿಸ್ಟರ್ ಚೇಂಜ್ ಆಗಿಲ್ಲ, ಹೌದಲ್ಲ? ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಅಂಡ್ ಸೇಮ್ ಟ್ಯಾಕ್ಸದಲ್ಲಿ ಇರ್ತಕ್ಕಂಥ ಸೇಮ್ ಆನ್ಸಿಸ್ಟರ್ಗೆ ನಾವು ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ಸ್ ಅಂತ ಹೇಳ್ತೀವಿ. And in this taxonomical observations, so these are the other source of to resolve the problems in classifications. So ನಾವು ಕ್ಲಾಸಿಫಿಕೇಶನ್ಸ್ ಮಾಡ್ತೀವಿ ಅಂತಂದ್ರೆ ಮೇಜರ್ ಆಗಿ ಏನ್ ಮಾಡ್ತೀವಿ, ಅದರ್ ಸೋರ್ಸ್ ನ ಯೂಸ್ ಮಾಡ್ತೀವಿ. ಯಾವ್ದ್ರಲ್ಲಿ? ಬೇಸಿಕಲಿ ಟ್ಯಾಕ್ಸಾನಮಿಕಲ್. ಸೊ ಟ್ಯಾಕ್ಸಾನಮಿಕಲ್ ಕ್ಲಾಸಿಫಿಕೇಶನ್ಸ್ ಮಾಡ್ತಾವೆ. ನೀವು ಮ್ಯಾಥ್ಸ್ ಅಲ್ಲಿ ಏನ್ ಮಾಡ್ತೀರಾ, ಕ್ಲಾಸಿಫಿಕೇಶನ್ಸ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ನಂಬರ್ಸ್ ಫಿಗರ್ಸ್ ಯಾವ ರೀತಿ ಯೂಸ್ ಮಾಡ್ತೀರೋ, and the same basis, so we use the numbers and numerical taxonomy, cytotaxonomy and chemotaxonomy. So ಇದನ್ನೆಲ್ಲ ನಾವ್ ಏನ್ ಮಾಡ್ತೀವಿ, and the purpose of calculations ಅಲ್ಲಿ taxonomical study purpose ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ numerical taxonomy ಅಂತಂದ್ರೆ ಏನು? So it is based on the all observation of a characteristics, observable characteristics ಅಂತಂದ್ರೆ is like a morphological characteristics, ಹೌದಲ್ವಾ? ಸೊ ನಮಗೆ ಮಾರ್ಫಾಲಜಿಕಲಿ ಎಕ್ಸ್ಟರ್ನಲಿ ಅಪಿಯರೆನ್ಸ್ ಆಗ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಗೆ ನಾವೇನ್ ಮಾಡ್ತೀವಿ, ಅಬ್ಸರ್ವಲ್ ನೋಡ್ಕೊಂಡು ಹುಷಾರಾಗಿ ಹೋಗಿ.